ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಲಿಮಿಟೇಷನ್ಸ್ ಆಫ್ ರದರ್ಫೋರ್ಡ್ ಮಾಡೆಲ್ ಅಂದರೆ ಡ್ರಾಬ್ಯಾಕ್ಸ್ ಆಫ್ ರದರ್ಫೋರ್ಡ್ ಮಾಡೆಲ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗಾಗಲೇ ನಾವು ರದರ್ಫೋರ್ಡ್ ನ್ಯೂಕ್ಲಿಯರ್ ಮಾಡೆಲ್ ಆಫ್ ಆಟಮ್ ಎನ್ನುವ ಒಂದು ಆಟಮಿಕ್ ಮಾಡೆಲ್ನ ಸ್ಟಡಿ ಮಾಡಿದ್ದೀವಿ. ಇನ್ನೂ ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ನೋಡ್ಬೋದು. ಓಕೆ, ನಾವು ಡ್ರಾಬ್ಯಾಕ್ಸ್ನ ನೋಡೋದಾದರೆ ಅಂದರೆ ಲಿಮಿಟೇಷನ್ಸ್ನ ನೋಡೋದಾದರೆ ರದರ್ಫೋರ್ಡ್ ಮಾಡೆಲ್ದು ನಿಮಗೆ ಗೊತ್ತಿರಬೇಕು. ಸಿ ಹಿಯರ್ ಫಸ್ಟ್ ಪಾಯಿಂಟ್ ಏನು ನಾವು ಬರಿಬೋದು ಅಂದರೆ ಫಸ್ಟ್ ಒನ್, ಇಟ್ ಡಸ್ ನಾಟ್ ಎಕ್ಸ್ಪ್ಲೇನ್ಸ್ ದ ಸ್ಟೆಬಿಲಿಟಿ ಆಫ್ ಆಟಮ್. ಅಂದರೆ ರದರ್ಫೋರ್ಡ್ ಮಾಡೆಲ್ ಆಫ್ ಆಟಮ್ ಬಂದುಬಿಟ್ಟು ಒಂದು ಆಟಮ್ಗೆ ಏನು ಸ್ಟೆಬಿಲಿಟಿ ಇರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಿಲ್ಲ. ಅದು ಯಾವ ಥರ ಅಂದರೆ ಸಿ ಫಾರ್ ಎಕ್ಸಾಂಪಲ್ ನೀವು ರದರ್ಫೋರ್ಡ್ ಮಾಡೆಲ್ ಆಫ್ ಆಟಮ್ನಲ್ಲಿ ಏನು ನೋಡಿದ್ದೀರಾ, ಈ ಥರ. ಅಂದರೆ ಇದು ಏನು ನ್ಯೂಕ್ಲಿಯಸ್ ಅಲ್ವಾ, ದಿಸ್ ಈಸ್ ನ್ಯೂಕ್ಲಿಯಸ್, ರೈಟ್, ನ್ಯೂಕ್ಲಿಯಸ್. ಆ್ಯಂಡ್ ಇಲ್ಲಿ ಏನಿರುತ್ತೆ, ಎಲೆಕ್ಟ್ರಾನ್ಗಳು ಇರುತ್ತೆ ಅಲ್ವಾ. ಈ ರೀತಿ ಒಂದು ಎಲೆಕ್ಟ್ರಾನ್ಗಳು ನ್ಯೂಕ್ಲಿಯಸ್ ಸುತ್ತುತ್ತಿರುತ್ತೆ ಅಲ್ವಾ. ಇದು ಒಂದು ಆಟಮ್. ಓಕೆ, ಇದನ್ನು ಆಟಮ್ ಬೇರೆ ಕಲರಿಂದ ಡಿನೋಟ್ ಮಾಡ್ತೀನಿ. ಇದು ಆಟಮ್ನಲ್ಲಿ ನ್ಯೂಕ್ಲಿಯಸ್ ಮಧ್ಯ ಇರುತ್ತೆ, ಎಲೆಕ್ಟ್ರಾನ್ಸ್ಗಳು ಅದರ ಸುತ್ತಿರುತ್ತೆ. ಈಗ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ. ಇದನ್ನು ಆಟಮ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಫ್ ಇಟ್ ಈಸ್ ಆಟಮ್, ಇಲ್ಲಿ ನ್ಯೂಕ್ಲಿಯಸ್ ಮಧ್ಯ ಇದ್ದರೆ ಎಲೆಕ್ಟ್ರಾನ್ಗಳು ರಿವಾಲ್ವ್ ಆಗ್ತಾ ಇರುತ್ತೆ ನ್ಯೂಕ್ಲಿಯಸ್ ಅರೌಂಡ್. ಸೊ ಇದೇ ಏನಾಗುತ್ತೆ ನಮಗೆ ಸೋಲಾರ್ ಸಿಸ್ಟಮ್ನಲ್ಲಿ ಏನಾಗುತ್ತೆ ನಿಮಗೆ ಗೊತ್ತಲ್ವಾ. ಸಿ ಇಫ್ ಇಟ್ ಈಸ್ ದ ಸನ್, ನಮಗೆ ಅರೌಂಡ್ ಏನಾಗ್ತಿರುತ್ತೆ, ಇಲ್ಲಿ ಪ್ಲಾನೆಟ್ಗಳು ಇದು ರಿವಾಲ್ವ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಎಲೆಕ್ಟ್ರಾನ್ ಪ್ಲಾನೆಟ್, ಇಲ್ಲಿ ಎಲೆಕ್ಟ್ರಾನ್, ಓಕೆ, ಇಲ್ಲಿ ಪ್ಲಾನೆಟ್, ಇಲ್ಲಿ ನ್ಯೂಕ್ಲಿಯಸಲ್ಲಿ ಪಾಸಿಟಿವ್ ಇರುತ್ತೆ ಚಾರ್ಜ್, ಇಲ್ಲಿ ಬಂದುಬಿಟ್ಟು ಇದು ಸನ್. ಓಕೆ, ಈ ರೀತಿ ನಮಗೆ ರೆಸೆಂಬಲ್ ಮಾಡ್ಬೋದು. ಇದನ್ನ ನಾವು ಹೇಗೆ ಕಂಪೇರ್ ಮಾಡ್ಬೋದು ಅಂದರೆ ಸಿ ವಿ ನೋ ಕೊಲಂಬಿಕ್ ಫೋರ್ಸ್. ಓಕೆ, ಕೊಲಂಬಿಕ್ ಫೋರ್ಸ್ ಈಸ್ ಈಕ್ವಲ್ಸ್ ಟು ಕೆ ಇಂಟು Q1 Q2 ಡಿವೈಡೆಡ್ ಬೈ R ಸ್ಕ್ವೇರ್. ಓಕೆ, ಅಂದರೆ ಇಲ್ಲಿ ಫೋರ್ಸ್ ಏನಿರುತ್ತೆ ಕೊಲಂಬಿಕ್ ಫೋರ್ಸ್, ಇಟ್ ಈಸ್ ಈಕ್ವಲ್ಸ್ ಟು ಕೆ ಅಂದರೆ ಇಟ್ ಈಸ್ ಪ್ರಪೋರ್ಷನಲ್ ಕಾನ್ಸ್ಟೆಂಟ್. ಓಕೆ, ಇಲ್ಲಿ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು Q1 Q2 ಡಿವೈಡೆಡ್ ಬೈ R2 ಇರುತ್ತೆ. ಅದಕ್ಕೆ ಇದನ್ನು ನಾವು ಪ್ರಪೋರ್ಷನ್ ಇಲ್ಲಿ ಒಂದು ಕಾನ್ಸ್ಟೆಂಟ್ ಮಾಡಿದ್ರೆ ನಮಗೆ ಇಲ್ಲಿ ಏನು ಬರುತ್ತೆ, ಈಕ್ವಲ್ಸ್ ಟು ಬರುತ್ತೆ ಅಲ್ವಾ. ಇದು ಬಂದುಬಿಟ್ಟು ಇದಕ್ಕೆ ಅಪ್ಲೈ ಆಗುತ್ತೆ. ಇಲ್ಲಿ ಚಾರ್ಜ್ಡ್ ಸಿ ಪ್ಲಸ್ ಮೈನಸ್, ಇಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದೆಲ್ಲ. ಇದರಲ್ಲಿ ಏನಂದರೆ ಕೆ ಅಂದರೆ ಇಲ್ಲಿ ಬಂದುಬಿಟ್ಟು ಪ್ರಪೋರ್ಷನಲ್ ಕಾನ್ಸ್ಟೆಂಟ್. ಓಕೆ, Q1 Q2 ಅಂತ ಅಂದರೆ ಚಾರ್ಜಸ್ಗಳು. ಓಕೆ, ಹಾಗೆ ಡಿಸ್ಟೆನ್ಸ್ ಇಲ್ಲಿ R ಸ್ಕ್ವೇರ್ ಏನಿದೆ ಇದು ಡಿಸ್ಟೆನ್ಸ್ ಆಫ್ ಸಪ್ರೇಷನ್ ಆಫ್ ಚಾರ್ಜಸ್. ಓಕೆ, ಈ ಚಾರ್ಜ್ಗಳ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಸಪ್ರೇಷನ್, ಅದು R ಸ್ಕ್ವೇರ್ ಅಂತ. ಓಕೆ, ನೆಕ್ಸ್ಟ್ ಇದನ್ನು ನಾವು ಗ್ರಾವಿಟೇಷನಲ್ ಫೋರ್ಸ್ಗೆ ಇದನ್ನು ನಾವು ಈಕ್ವಲ್ ಮಾಡಿದಾಗ ನಮಗೇನು ಬರುತ್ತೆ, ಗ್ರಾವಿಟೇಷನಲ್ ಫೋರ್ಸ್ ಈಕ್ವಲ್ಸ್ ಟು G ಇಂಟು M1 M2 ಡಿವೈಡೆಡ್ ಬೈ R ಸ್ಕ್ವೇರ್. ಸಿ ಇಲ್ಲಿ M1 M2 ಅಂದರೆ ಏನು, ನಮಗೆ ಮಾಸ್. ಓಕೆ, ಮಾಸ್ ಆಫ್ ದ ಪ್ಲಾನೆಟ್. ಆರ್ ಅಂದರೆ ಇಲ್ಲಿ ಡಿಸ್ಟೆನ್ಸ್ ಆಫ್ ಸಪರೇಷನ್ ಆಫ್ ಮಾಸಸ್, ಆ ಮಾಸ್ಗಳು ಎಷ್ಟು ನಮಗೆ ಸಪ್ರೇಷನ್ ಇದೆ ಡಿಸ್ಟೆನ್ಸ್ ಅನ್ನೋದು R ಸ್ಕ್ವೇರ್ ಬರುತ್ತೆ. G ಅಂದರೆ ಏನು, ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಸೊ ನೀವು ಇಲ್ಲಿ ಎರಡು ಅಬ್ಸರ್ವ್ ಮಾಡಿದ್ರೆ ಈ ಗ್ರಾವಿಟೇಷನಲ್ ಫೋರ್ಸ್ನ ನಾವೇನು ಈ ಪ್ಲಾನೆಟ್ಗೆ ಅಪ್ಲೈ ಮಾಡ್ತೀವಿ, ಹಾಗೆ ಚಾರ್ಜ್ ಬಾಡೀಸ್ಗೆ ಏನು ಈ ಕೊಲಂಬಿಕ್ ಫೋರ್ಸ್ನ ಅಪ್ಲೈ ಮಾಡ್ತೀವಿ, ನಮಗೆ ಇಲ್ಲಿ ಈಕ್ವೇಷನ್ ಸ್ವಲ್ಪ ಸೇಮ್ ಬರ್ತಿದೆ. ಅಂದರೆ ಸಿ ಹಿಯರ್ R ಸ್ಕ್ವೇರ್ Q1 Q2 ಅಂದರೆ ಇಲ್ಲಿ ಚಾರ್ಜ್ ಇರುತ್ತೆ Q1 Q2, ಇಲ್ಲಿ ಡಿಫ್ರೆಂಟ್ ಏನಿರುತ್ತೆ ಮ್ಯಾಗ್ನಿಟ್ಯೂಡ್ ಮಾಸಸ್ ಇರುತ್ತೆ M1 M2. ಸೊ ಇಲ್ಲಿ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್ ಬಂದುಬಿಟ್ಟು G ಇಡ್ತೀವಿ, ಹಾಗೆ ಇಲ್ಲಿ ಪ್ರೊಪೋರ್ಷನಲ್ ಕಾನ್ಸ್ಟೆಂಟ್ ಬಂದುಬಿಟ್ಟು K ಇಡ್ತೀವಿ. ಸೊ ಇದು ಎಕ್ಸಾಕ್ಟ್ಲಿ ಏನು ಮಾಡುತ್ತೆ, ನಮಗೆ ಒಂದು ಸ್ಪೇಸ್ನಲ್ಲಿರೋ ಪ್ಲಾನೆಟ್ ಹೇಗೆ ಸಣ್ಣ ರಿವಾಲ್ವ್ ಮಾಡ್ತಿರುತ್ತೆ ಆ ಥರ ಇದು ನಮಗೆ ರೆಸೆಂಬಲ್ ಮಾಡುತ್ತೆ. ಯಾವುದು, ಈ ನ್ಯೂಕ್ಲಿಯಸ್ ಆ್ಯಂಡ್ ಎಲೆಕ್ಟ್ರಾನ್. ಇಲ್ಲಿ ನಮಗೇನು ಗೊತ್ತಾಗುತ್ತೆ, ಈ ಎಲೆಕ್ಟ್ರಾನ್ಸ್ಗಳು ಈ ನ್ಯೂಕ್ಲಿಯಸ್ ಅರೌಂಡ್ ನಮಗೆ ರೌಂಡ್ ಆಗ್ತಾ ಇರುತ್ತೆ ಅಲ್ವಾ. ಈ ಪ್ಲಾನೆಟ್ ಬಂದುಬಿಟ್ಟು ಈ ಸನ್ ಸುತ್ತ ಇಲ್ಲಿ ನಮಗೆ ಸರೌಂಡಾಗಿ ರೌಂಡ್ ಆಗ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಏನಂದರೆ ನಿಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಥಿಯರಿ ಆಫ್ ಮ್ಯಾಕ್ಸ್ವೆಲ್ ಗೊತ್ತಾ, ಮ್ಯಾಕ್ಸ್ವೆಲ್ ಥಿಯರಿ ಅಂತ ಕರಿತೀವಿ ಇದನ್ನು. ಮ್ಯಾಕ್ಸ್ವೆಲ್ ಥಿಯರಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಅಂತಲೂ ಕರಿತೀವಿ ಇದನ್ನು. ಸೊ ಮ್ಯಾಕ್ಸ್ವೆಲ್ ಥಿಯರಿ ಗೊತ್ತಿರಬೇಕು ನಿಮಗೆ. ಇದನ್ನು ನೀವು ಫಿಸಿಕ್ಸ್ನಲ್ಲಿ ಸ್ಟಡಿ ಮಾಡ್ತೀರಾ. ಓಕೆ, ಸೊ ಅಕಾರ್ಡಿಂಗ್ ಟು ದ ಮ್ಯಾಕ್ಸ್ವೆಲ್ ಥಿಯರಿ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಏನಾಗುತ್ತೆ, ವೆನ್ ಬಾಡಿ ಈಸ್ ಇನ್ ಆರ್ಬಿಟ್. ಓಕೆ, ಈ ಬಾಡಿ ಏನಿರುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನ್, ಓಕೆ, ಆರ್ ಈ ನ್ಯೂಕ್ಲಿಯಸ್, ಈ ಚಾರ್ಜ್ಡ್ ಬಾಡಿ ಮಧ್ಯ ಒಂದು ನಮಗೇನು ಅದು ಆರ್ಬಿಟ್ನಲ್ಲಿ ಒಂದು ಬಾಡಿ ರೊಟೇಟ್ ಆಗ್ತಿರುತ್ತೆ, ಚಾರ್ಜ್ಡ್ ಬಾಡಿ ನೆನಪಿರಲಿ, ಚಾರ್ಜ್ಡ್, ಇಲ್ಲಿ ಚಾರ್ಜ್ ಇರಲೇಬೇಕು. ಓಕೆ, ವೆನ್ ಎ ಚಾರ್ಜ್ಡ್ ಬಾಡಿ ಈಸ್ ರೊಟೇಟಿಂಗ್ ಅರೌಂಡ್ ದ ನ್ಯೂಕ್ಲಿಯಸ್, ಅಂದರೆ ಒಂದು ಚಾರ್ಜ್ಡ್ ಬಾಡಿ ಬಂದುಬಿಟ್ಟು ಯಾವಾಗ ಒಂದು ಆರ್ಬಿಟ್ನಲ್ಲಿ ರೊಟೇಟ್ ಆಗ್ತಾ ಇರುತ್ತೆ, ಇಟ್ ಅಂಡರ್ಗೋಸ್ ಸಮ್ ಎಕ್ಸಲೇಷನ್. ಓಕೆ, ಎಕ್ಸಲೇಷನ್ ಇದು ನಮಗೆ ಹೋಗುತ್ತೆ. ಅಂದರೆ ಎಕ್ಸಲೇಷನ್ ಅಂದ್ರೇನು, ಇಟ್ ಈಸ್ ದ ರೇಟ್ ಆಫ್ ಚೇಂಜ್ ಆಫ್ ವೆಲಾಸಿಟಿ ಅಲ್ವಾ. ಸಿ ಹಿಯರ್ ಫಾರ್ ಎಕ್ಸಾಂಪಲ್ ಇದು ನ್ಯೂಕ್ಲಿಯಸ್ ಅಂತ ಅಂದ್ಕೊಳ್ಳಿ. ಓಕೆ, ಇದು ನ್ಯೂಕ್ಲಿಯಸ್ ಅಂತ ನೀವು ಕನ್ಸಿಡರ್ ಮಾಡಿದ್ರೆ ಎಲೆಕ್ಟ್ರಾನ್ ಇಲ್ಲಿ ಈ ಥರ ರೊಟೇಟ್ ಆಗ್ತಿರುತ್ತೆ ಒಂದು ಆರ್ಬಿಟ್ನಲ್ಲಿ. ಸೊ ಇಲ್ಲಿ ಎಲೆಕ್ಟ್ರಾನ್ ಈ ರೀತಿ ಇಲ್ಲಿ ರೊಟೇಟ್ ಆಗ್ತಾ ಇರುತ್ತೆ. ಓಕೆ,
ಬಟ್ ಈ ರೀತಿ ಇದು ಈ ರೀತಿ ಈಗ ಹೋಗ್ಬಿಡುತ್ತೆ. ಓಕೆ, ಬಟ್ ಇಲ್ಲಿಂದ ಇಲ್ಲಿಗೆ ಇದು ಡೈರೆಕ್ಷನ್ನ ಚೇಂಜ್ ಮಾಡಬೇಕು ಅಲ್ವಾ. ಅಂದರೆ ಇಲ್ಲಿ ಈ ಥರ ಈ ಪಾಯಿಂಟ್ನಲ್ಲೆಲ್ಲ ಇದು ಡೈರೆಕ್ಷನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಯಾವುದು? ಎಲೆಕ್ಟ್ರಾನ್ ಅಲ್ವಾ. ಸೊ ಈ ರೀತಿ ಇದು ರೊಟೇಟ್ ಆಗ್ತಾ ಇರುತ್ತೆ. ಯಾವಾಗ ಇಲ್ಲಿ ಡೈರೆಕ್ಷನ್ ಇದು ಪಾತ್ ಚೇಂಜ್ ಮಾಡ್ತಲ್ಲ ಆವಾಗ ಆ ಎಲೆಕ್ಟ್ರಾನ್ ನಮಗೆ ಅಂಡರ್ಗೋಸ್ ಎಕ್ಸಲೇಷನ್. ಓಕೆ, ಇಲ್ಲಿ ನಮಗಿದು ಆವಾಗ ಇದು ನಮಗೆ ಎಕ್ಸಲೇಷನ್ ಅಟೆಂಡ್ ಮಾಡುತ್ತೆ. ಗೊತ್ತಾಯ್ತಾ? ಇದು ಈ ರೀತಿ ನಮಗೆ ಇಲ್ಲಿ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಳ್ಳುವಾಗ ಇದು ಎಕ್ಸಲೇಷನ್ನ ತೊಗೊಳುತ್ತೆ. ಸೊ ಎಕ್ಸಲೇಷನ್ ಬಂದಾಗ ಇದಕ್ಕೆ ಏನಾಗುತ್ತೆ, ಈ ಮ್ಯಾಕ್ಸ್ವೆಲ್ ಥಿಯರಿ ಹೇಳೋದು ಅದನ್ನೇ. ಏನು, ಯಾವಾಗ ಒಂದು ಚಾರ್ಜ್ ಬಾಡಿ, ಓಕೆ, ಒಂದು ಚಾರ್ಜ್ಡ್ ಬಾಡಿನ ರೊಟೇಟ್ ಆಗುವಾಗ, ಓಕೆ, ಈ ಎಕ್ಸಲೇಷನ್ ಇದ್ದಾಗ ಆವಾಗ ಅದು ಏನಾಗುತ್ತೆ ಅಂದರೆ ಇಟ್ ಕಂಟಿನ್ಯೂಸ್ಲಿ ಲೂಸಸ್ ಇಟ್ಸ್ ಎನರ್ಜಿ. ಓಕೆ, ಅಂದರೆ ಈ ಎಲೆಕ್ಟ್ರಾನ್ ಏನಿರುತ್ತೆ ಈ ಡೈರೆಕ್ಷನ್ ಈಗ ಎಕ್ಸಲೇಷನಿಗೆ ಇದು ಅಂಡರ್ಗೋ ಆದಂಗೆ ಎಲ್ಲ ಏನಾಗುತ್ತೆ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. ಸೊ ಎನರ್ಜಿ ಲಾಸ್ ಆಯ್ತು ಅಂದರೆ ಏನು, ಫಸ್ಟ್ ಇದು ಇಲ್ಲಿ ರೊಟೇಟ್ ಆಗ್ತಿರುತ್ತೆ ಅಂತ ಅಂದ್ಕೊಳ್ಳಿ, ಆಮೇಲೆ ಇದು ನೆಕ್ಸ್ಟ್ ಒಳಗೊಳಗೆ ಈ ಥರ ಬರುತ್ತೆ. ಅಂದರೆ ಹಿಯರ್ ಇದು ಎಲೆಕ್ಟ್ರಾನ್ ಇಲ್ಲಿದೆ ಅಲ್ವಾ. ಸೊ ಇದು ಎಕ್ಸಲೇಷನ್ ನಮಗೆ ಪಡಿತಾ ಹೋದರೆ ಏನಾಗುತ್ತೆ, ಇದು ನೆಕ್ಸ್ಟ್ ನಮಗೆ ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ. ಎನರ್ಜಿ ಲಾಸ್ ಆಗ್ತಾ ಹೋಗುತ್ತೆ ಅಂದರೆ ಏನು, ಎನರ್ಜಿ ಕಡಿಮೆ ಆಗ್ತಾ ಡೌನ್ ಆಗ್ತಾ ಬರುತ್ತೆ. ಲಾಸ್ಟಿಗೆ ಫೈನಲ್ ಏನಾಗುತ್ತೆ, ಇದು ನ್ಯೂಕ್ಲಿಯಸ್ನಲ್ಲಿ ಹೋಗ್ಬಿಟ್ಟು ನಮಗಿದು ಹಿಟ್ ಆಗುತ್ತೆ. ಇಫ್ ಇಟ್ ಹಿಟ್ಸ್ ನ್ಯೂಕ್ಲಿಯಸ್ ಅಂದರೆ ಏನು, ನಮಗಿಲ್ಲಿ ಇದೊಂದು ಆಟಮ್ ಆಗಿ ಉಳಿಯೋದಿಲ್ಲ, ಇದು ಫೈನಲ್ ಆಗಿ ಅಲ್ವಾ. ಇದನ್ನು ಎಕ್ಸ್ಪ್ಲೈನ್ ಮಾಡೋದರಲ್ಲಿ ಈ ರದರ್ಫೋರ್ಡ್ ಮಾಡೆಲ್ ಬಂದುಬಿಟ್ಟು ಫೇಲ್ ಆಗುತ್ತೆ. ಅವ್ರೇನು ಹೇಳ್ತಾರೆ, ನ್ಯೂಕ್ಲಿಯಸ್ ಇರುತ್ತೆ, ಎಲೆಕ್ಟ್ರಾನ್ಗಳು ಇಲ್ಲಿ ರಿವಾಲ್ವ್ ಆಗ್ತಿರುತ್ತೆ ಈ ಥರ ಅಂತ ಹೇಳ್ತಾರೆ ಅಲ್ವಾ. ಬಟ್ ಇಲ್ಲಿ ರಿವಾಲ್ವ್ ಆಗುವಾಗ ಈ ಥರ ರೊಟೇಟ್ ಆಗುವಾಗ ಇಲ್ಲಿ ಬಂದುಬಿಟ್ಟು ನಮಗಿಲ್ಲಿ ಡೈರೆಕ್ಷನ್ ಚೇಂಜ್ ಆದಾಗ ಯಾವಾಗ ಎಕ್ಸಲೇಷನ್ ಇರುತ್ತೆ ಅಲ್ಲಿ ಆವಾಗ ಈ ಚಾರ್ಜ್ ಬಾಡಿ ಮಧ್ಯೆ ಏನಾಗುತ್ತೆ ನಮಗೆ ಅಲ್ಲಿ ಎನರ್ಜಿ ಲೂಸ್ ಆಗ್ತಾ ಹೋಗುತ್ತೆ. ಎನರ್ಜಿ ಲೂಸ್ ಆದಾಗ ಏನಾಗುತ್ತೆ, ಎಲೆಕ್ಟ್ರಾನ್ದು ಈ ಥರ ಬಂದುಬಿಟ್ಟು ಇದು ಫೈನಲ್ ಆಗಿ ನ್ಯೂಕ್ಲಿಯಸ್ನ ಹಿಟ್ ಮಾಡುತ್ತೆ. ಆವಾಗ ಇದು ನ್ಯೂಕ್ಲಿಯಸ್ನ ಹಿಟ್ ಮಾಡಿದಾಗ ಏನಾಗುತ್ತೆ, ಈ ಥರ ಎನರ್ಜಿ ಕಳ್ಕೊಂಡು ಇದು ಯಾವಾಗ ನಮಗೆ ಆಟಮ್ಗೆ ನ್ಯೂಕ್ಲಿಯಸ್ಗೆ ಹಿಟ್ ಆಗುತ್ತೆ ಆವಾಗ ಇದು ನಮಗಿದು ಆಟಮ್ ಆಗಿರೋದಿಲ್ಲ. ಓಕೆ, ಬಟ್ ಇಲ್ಲಿ ನಮಗೆ ಆಟಮ್ ಯಾವ ಥರ ಇರುತ್ತೆ, ನಮಗೆ ಆಟಮ್ ಗೊತ್ತು, ಇಟ್ ಈಸ್ ಸಮ್ ಸ್ಟೇಬಲ್ ನೇಚರ್ ಇರುತ್ತೆ ಅಲ್ವಾ. ಬಟ್ ಇಲ್ಲಿ ಸ್ಟೆಬಿಲಿಟಿ ಇಲ್ಲ. ಸೊ ಇಲ್ಲಿ ನಮಗೆ ಈ ಥರ ಇದು ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಫೇಲ್ ಆಗುತ್ತೆ. ಕೆಲವು ಕ್ಯಾಲ್ಕುಲೇಷನ್ಸ್ನಲ್ಲಿ ಗೊತ್ತಾಗುತ್ತೆ. ಏನು ಗೊತ್ತಾ, ನಮಗೆ ಈ ಎಲೆಕ್ಟ್ರಾನ್ ಏನಿರುತ್ತೆ ಈ ಎಲೆಕ್ಟ್ರಾನ್ ಈ ಥರ ಸ್ಪೈರಲ್ ಆಗಿ ಬಂದುಬಿಟ್ಟು ಇಲ್ಲಿ ನ್ಯೂಕ್ಲಿಯಸ್ನ ಹಿಟ್ ಮಾಡೋದಕ್ಕೆ ಇಟ್ ಟೇಕ್ಸ್ ಓನ್ಲಿ 10⁻⁻8 ಸೆಕೆಂಡ್. ಓಕೆ, ಜಸ್ಟ್ ಈ 10⁻⁻8 ಸೆಕೆಂಡಲ್ಲೇ ಇದೇನಾಗುತ್ತೆ ಹಿಟ್ ಆಗಿಬಿಡುತ್ತೆ. ಓಕೆ, ಸೊ ಅಷ್ಟು ಸ್ಪೀಡಾಗಿ ಎಲೆಕ್ಟ್ರಾನ್ ಇದಾಗುತ್ತೆ. ಅಂದರೆ ನಮಗೆ ಆಟಮ್ ಅನ್ನೋದು ಒಂದು ನ್ಯೂಟ್ರಲ್ ಆಗಿರುತ್ತೆ ಅಲ್ವಾ, ಮೀನ್ಸ್ ಇಟ್ ಈಸ್ ಸ್ಟೇಬಲ್. ಬಟ್ ಈ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡೋದ್ರಲ್ಲಿ ಇದು ನಮಗೆ ಫೇಲ್ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಪಾಯಿಂಟ್. ಅಂದರೆ ಒಂದು ಆಟಮ್ ಸ್ಟೆಬಿಲಿಟಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇದು ಫೇಲ್ ಆಗುತ್ತೆ. ಓಕೆ, ಈಗ ಇನ್ನೊಂದು ಡೌಟ್ ಬರ್ಬೋದು, ಏನು, ಇಲ್ಲಿ ನ್ಯೂಕ್ಲಿಯಸ್ನಲ್ಲಿ ಈ ಥರ ಇಲ್ಲಿ ಎಲೆಕ್ಟ್ರಾನ್ ಈ ರೀತಿ ರೊಟೇಟ್ ಆಗ್ತಿದೆ ಅಲ್ವಾ, ಇದು ಆಟಮಲ್ಲಿ. ಓಕೆ, ಅವಾಗೇನಾಯಿತು, ಎಲೆಕ್ಟ್ರಾನ್ದು ಪಾತ್ ಬಂದುಬಿಟ್ಟು ಈ ರೀತಿ ನಮಗೆ ಇಲ್ಲಿ ಹಿಟ್ ಆಗ್ತಿದೆ ಬಂದು ಫೈನಲ್ ಆಗಿ ಅಲ್ವಾ. ಸೊ ಇದೇ ಸೇಮ್ ಬಂದುಬಿಟ್ಟು ನಮಗೆ ಇಲ್ಲಿ ಸನ್ ಏನಿರುತ್ತೆ ಹಾಗೆ ಫಾರ್ ಎಕ್ಸಾಂಪಲ್ ಅರ್ತ್ ಅಂತ ಅಂದ್ಕೊಳ್ಳಿ, ಪ್ಲಾನೆಟ್, ಇದು ಇಲ್ಲೇ ಇದು ಸೇಮ್ ಅಪ್ಲೈ ಆಗ್ತಿದೆ ಅಲ್ವಾ, ಈವನ್ ಈಕ್ವೇಷನ್ ಅಲ್ವಾ. ಎಲ್ಲ ಸೇಮ್ ಇದೆ ಅಲ್ವಾ. ಸೊ ಬಟ್ ಅರ್ತ್ ಏನಕ್ಕೆ ನಮಗೆ ಸನ್ನಲ್ಲಿ ಹೋಗ್ಬಿಟ್ಟು ಈ ಥರ ಹಿಟ್ ಆಗಲ್ಲ, ರೊಟೇಟ್ ಆಗಿಬಿಟ್ಟು, ಏನಕ್ಕಂದರೆ ಈ ಮ್ಯಾಕ್ಸ್ವೆಲ್ ಏನು ನಮ್ಗೆ ಥಿಯರಿ ಇದೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ದು ಥಿಯರಿ ಬಂದುಬಿಟ್ಟು ಇಟ್ ಅಪ್ಲೈಸ್ ಓನ್ಲಿ ಫಾರ್ ಚಾರ್ಜ್ಡ್ ಪಾರ್ಟಿಕಲ್. ಓಕೆ, ಚಾರ್ಜ್ ಪಾರ್ಟಿಕಲ್ಗೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲೂ ಎಕ್ಸಲೇಷನ್ ಇರುತ್ತೆ ಬಟ್ ಇಲ್ಲಿ ಚಾರ್ಜ್ ಇರೋಲ್ಲ. ಓಕೆ, ಇಲ್ಲಿ ಚಾರ್ಜ್ ಇರುತ್ತೆ, ಎಕ್ಸಲೇಷನ್ ಇರುತ್ತೆ. ಇದು ಚಾರ್ಜ್ ಪಾರ್ಟಿಕಲ್ ಆಗಿರೋದ್ರಿಂದ ಈ ಎಲೆಕ್ಟ್ರಾನ್ ಏನಾಗುತ್ತೆ ಇಲ್ಲಿ ಹೋಗ್ಬಿಟ್ಟು ಈ ರೀತಿ ಸ್ಪೈರಲ್ ಆಗಿ ಎಂಡ್ ಆಗುತ್ತೆ. ಬಟ್ ಹಿಯರ್ ನಮಗೆ ಅರ್ತ್ ಚಾರ್ಜ್ ಇಲ್ಲೇ ಇರೋದ್ರಿಂದ ಇದು ಕಂಟಿನ್ಯೂಯಸ್ ಅದೇ ಆರ್ಬಿಟಲ್ಲಿ ಇದು ರೊಟೇಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, it says nothing about the electronic structure of atom, that is how the electrons are distributed around the nucleus and what are the energies of these electrons. ಒನ್ ಮೋರ್ ಡ್ರಾಬ್ಯಾಕ್ ಏನಂದರೆ ಇಲ್ಲಿ ನಮಗೆ ಅವರು ಎಲೆಕ್ಟ್ರಾನ್ ಹೇಗಿರುತ್ತೆ ಡಿಸ್ಟ್ರಿಬ್ಯೂಷನ್ ಅಂತಲೇ ಹೇಳಲ್ಲ. ಅವ್ರು ನಮಗೇನು ಹೇಳಿರ್ತಾರೆ ಅಂದರೆ ಇಫ್ ಆಟಮ್ ಅಂದರೆ ಇದು ಇಟ್ ಈಸ್ ಅ ನ್ಯೂಕ್ಲಿಯಸ್, ಇಲ್ಲಿ ಎಲೆಕ್ಟ್ರಾನ್ಗಳು ಈ ರೀತಿ ನಮಗೆ ರೊಟೇಟ್ ಆಗ್ತಿರುತ್ತೆ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಒಂದು ಎಲೆಕ್ಟ್ರಾನ್ ಇದ್ದರೆ ಓಕೆ ಈ ರೀತಿ ರೊಟೇಟ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ 2 ಎಲೆಕ್ಟ್ರಾನ್ ಇದ್ದರೆ ಅಲ್ವಾ, 3 ಎಲೆಕ್ಟ್ರಾನ್ ಇದ್ದರೆ 4 ಎಲೆಕ್ಟ್ರಾನ್ ಇದ್ದರೆ ಎಲ್ಲಿ ರೊಟೇಟ್ ಆಗ್ತಿರುತ್ತೆ, ಸೇಮ್ ಪಾತಲ್ಲೇ ರೊಟೇಟ್ ಆಗ್ತಿರುತ್ತಾ ಅಥವಾ ಬೇರೆ ಬೇರೆ ಪಾತಲ್ಲಿ ರೊಟೇಟ್ ಆಗ್ತಿರುತ್ತಾ, ಅವ್ರು ಏನು ಹೇಳೋದಿಲ್ಲ. ಜಸ್ಟ್ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು
ನ್ಯೂಕ್ಲಿಯಸ್ ಅರೌಂಡ್ ರೊಟೇಟ್ ಆಗುತ್ತೆ ಅಂತ ಹೇಳ್ತಾರೆ ಅಷ್ಟೇ ಅಲ್ವಾ. ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಒಳಗಡೆ ಎಲೆಕ್ಟ್ರಾನ್ ಅಂತ ಹೇಳೋದಿಲ್ಲ, ಕೇವಲ ಅವ್ರು ಏನು ಹೇಳ್ತಾರೆ, ನಮಗೆ ಜಸ್ಟ್ ಈ ರೀತಿ ಎಲೆಕ್ಟ್ರಾನ್ ರೊಟೇಟ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದೇನಂತಂದರೆ ಇದ್ರ ಕಂಟಿನ್ಯೂಷನ್ ನಮಗೆ ಈ ಎಲೆಕ್ಟ್ರಾನ್ಸ್ ಏನಿರುತ್ತೆ ಅದರದ್ದು ಎನರ್ಜೀಸ್ ಬಗ್ಗೆ ಅವರು ಎಕ್ಸ್ಪ್ಲೇನ್ ಮಾಡಲ್ಲ. ಓಕೆ, ನಮಗೇನು ಗೊತ್ತು, ನಮಗೆ ಈ ರೀತಿ ಎಲೆಕ್ಟ್ರಾನ್ಸ್ ಇರುತ್ತಲ್ಲ, ಒಂದೊಂದು ಆರ್ಬಿಟಲಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತೆ, ರೈಟ್. ಈ ರೀತಿ ಎಲೆಕ್ಟ್ರಾನ್ಸ್ ನಮಗೆ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದನ್ನು ಆರ್ಬಿಟ್ ಅಂತ ಕನ್ಸಿಡರ್ ಮಾಡಿದರೆ ಇವಾಗಿನ ಪ್ರಕಾರ ಒಂದೊಂದು ಆರ್ಬಿಟಲ್ಸ್ಗೂ ಒಂದೊಂದು ಎನರ್ಜಿ ಇರುತ್ತೆ ಅಲ್ವಾ. ಅಂದರೆ ಈ ಎಲೆಕ್ಟ್ರಾನ್ಸ್ ಎನರ್ಜಿ ಬೇರೆ ಇರುತ್ತೆ, ಈ ಎಲೆಕ್ಟ್ರಾನ್ಸ್ ಎನರ್ಜಿ ಬೇರೆ ಇರುತ್ತೆ ನಮಗೆ ಈಗ ಗೊತ್ತಿರೋ ಪ್ರಕಾರ. ಬಟ್ ಅವ್ರು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಎನರ್ಜಿ ಸೇಮ್ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ, ಯಾವುದಕ್ಕೆ ಎಷ್ಟು ಎನರ್ಜಿ ಇರುತ್ತೆ ಏನೂ ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಅದು ಕೂಡ ಇಲ್ಲೊಂದು ಡ್ರಾಬ್ಯಾಕ್. ಸೊ ಈ ಎರಡು ಲಿಮಿಟೇಷನ್ಸ್ಗಳು ಬಂದುಬಿಟ್ಟು ರದರ್ಫೋರ್ಡ್ ಮಾಡೆಲ್ನ ಲಿಮಿಟೇಷನ್ಸ್ಗಳು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.